ಅಡಿಯಲ್ಲಿ ಹಿಂದೂ ಸಂಘಟನೆಗಳು, ವಿಶೇಷವಾಗಿ ಹಿಂದೂ ಜನಜಾಗೃತಿ ಸಮಿತಿ, ಶ್ರೀರಾಮ್ ಸೇನೆ, ಅದೇ ತರ ಹಿಂದೂ ರಾಷ್ಟ್ರ ಸೇನೆ, ಹೀಗೆ ಎಲ್ಲರೂ ಸೇರಿ ನಾವು ಹಿಂದೂ ರಾಷ್ಟ್ರ ರಕ್ಷಣಾ ಪಡೆ ಎಲ್ಲರೂ ಸೇರಿ ಒಂದು ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ಗೃಹ ಸಚಿವರಿಗೆ ನಾವು ಮನವಿಯನ್ನ ಮಾಡ್ತಾ ಇದ್ದೇವೆ. ಈ ಮನವಿ ಉದ್ದೇಶ ಅಂತ ಹೇಳಿದ್ರೆ, ಇದೇ ಮಾರ್ಚ್ 21ರಂದು ರಂಜಾನ್ ಇದೆ. ರಂಜಾನ್ ಸಂದರ್ಭದಲ್ಲಿ ಕೋಟ್ಯಾಂತರ ಹಿಂದೂಗಳು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜಿಸುವಂತ ಗೋಮಾತೆಯನ್ನ ಬರ್ಬರವಾಗಿ, ಭೀಕರವಾಗಿ, ಅವ್ಯಾಹತವಾಗಿ, ರಾಜಾರೋಷವಾಗಿ ಕರ್ನಾಟಕ ಸರ್ಕಾರದ ಗೋಹತ್ಯಾ ನಿಷೇಧ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿ, ಅಷ್ಟೇ ಅಲ್ಲ ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಆಕ್ಟ್ 1960, ಅದಲ್ಲದೆ ಸಂವಿಧಾನದ ಕಲಂ 48ರ ವಿಧಿಯನ್ನ ಉಲ್ಲಂಘನೆ ಮಾಡಿ, FSSAI ಆಕ್ಟ್ 2006 ಇದರ ಉಲ್ಲಂಘನೆಯನ್ನ ಮಾಡಿ ಎಲ್ಲಾ ಕಡೆಯಲ್ಲಿ ಗೋವುಗಳ ಹತ್ಯೆ ನಡೆಯುತ್ತೆ. ಗೋವುಗಳನ್ನ ಕಾನೂನು ಬಾಹಿರವಾಗಿ, ಅಕ್ರಮವಾಗಿ ಈ ಎಲ್ಲ ರೂಲ್ಸ್ ಗಳನ್ನ ವೈಲೇಷನ್ ಮಾಡಿ ಇದನ್ನ ಅಪರಾಧವನ್ನ ಮಾಡ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಗೋರಕ್ಷಕರು, ಹಿಂದೂ ಸಂಘಟನೆಗಳು ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಗೋವುಗಳ ರಕ್ಷಣೆಯನ್ನ ಮಾಡ್ತಾರೆ. ಆದರೆ ಹಿಂದೂ ಕಾರ್ಯಕರ್ತರ ಮೇಲೆ ಪ್ರಕರಣಗಳು ದಾಖಲಾಗತ್ತೆ. ಈ ಹಿನ್ನೆಲೆಯಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೇವೆ. ರಂಜಾನ್ 21ನೇ ತಾರೀಕೇನಿ ಇದೆ, ಈಗಿಂದಲೇ ಈ ಬಗ್ಗೆ ಗೋವುಗಳು ಹತ್ಯೆ ಆಗ್ಬಾರ್ದು, ಕಾನೂನು ಉಲ್ಲಂಘನೆ ಆಗ್ಬಾರ್ದು, ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಕಸಾಯಿಖಾನೆಯನ್ನ ರಸ್ತೆಗಳಲ್ಲಿ, ಬೀದಿಗಳಲ್ಲಿ, ವಾರ್ಡ್ಗಳಲ್ಲಿ, ಮನೆಗಳ ಮುಂದ್ಗಡೆ ಮಾಡಬಾರದು ಹೇಳಿ ಆಗ್ರಹ ಮಾಡಿ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಇದರಲ್ಲಿ ಪ್ರಮುಖವಾಗಿ ನಮ್ಮ ಬೇಡಿಕೆ ಅಂತ ಹೇಳಿದ್ರೆ, ಒಂದು, ಕಾನೂನು ಬಾಹಿರವಾಗಿ ಏನು ಕಸಾಯಿಖಾನೆಗಳನ್ನ ರಸ್ತೆ ಬದಿಗಳಲ್ಲಿ ಮಾಡ್ತಾರೆ ಅದಕ್ಕೆ ಕ್ರಮವನ್ನು ತೆಗೆದುಕೊಳ್ಬೇಕು. ಬಹಳ ಮುಖ್ಯವಾಗಿ ಅಕ್ರಮವಾಗಿ ಗೋ ಸಾಗಾಟ ಹೈವೇಗಳಲ್ಲಿ, ನ್ಯಾಷನಲ್ ಹೈವೇ ಇರ್ಬೋದು, ಸ್ಟೇಟ್ ಹೈವೇ ಇರ್ಬೋದು, ಎಲ್ಲ ಕಡೆ ಚೆಕ್ ಪೋಸ್ಟ್ ಗಳನ್ನ ನಿರ್ಮಾಣ ಮಾಡಬೇಕು. ಬಹಳ ಮುಖ್ಯವಾಗಿ ವಿಶೇಷ ಪೊಲೀಸ್ ಪಡೆಯನ್ನ ಈ ಗೋಹತ್ಯೆ ತಡಿಲಿಕ್ಕಾಗಿ, ಕಾನೂನು ಬಾಹಿರ ಚಟುವಟಿಕೆ ತಡಿಲಿಕ್ಕಾಗಿ ಇದನ್ನ ಒಂದು ನಿಯೋಗವನ್ನು ಮಾಡಬೇಕು. ಅದರ ಜೊತೆಗೆ ಇವತ್ತು ಟೆಂಪ್ರರಿ ಕಸಾಯಿಖಾನೆಗಳನ್ನ, ಸ್ಲಾಟರ್ ಹೌಸ್ ಗಳನ್ನ ಎಲ್ಲ ಕಡೆಗಳಲ್ಲಿ ಅನುಮತಿಯನ್ನ ಸರ್ಕಾರ ಕೊಡುತ್ತೆ, ಅದಕ್ಕೆ ಅವಕಾಶ ಕೊಡಬಾರದು. ಟೆಂಪ್ರರಿ ಕಸಾಯಿಖಾನೆಗಳಿಗೆ ಅನುಮತಿ ಕೊಟ್ಟು ಕಾನೂನು ಸುವ್ಯವಸ್ಥೆಯ ಅನೇಕ ಪ್ರಕರಣಗಳು ದಾಖಲಾಗಿದೆ. ಕಾನೂನು ಸುವ್ಯವಸ್ಥೆ ಹಾಳಾಗತ್ತೆ, ಆ ದೃಷ್ಟಿಯಿಂದ ಅದಕ್ಕೆ ಅವಕಾಶ ಕೊಡಬಾರದು. ಅದರ ಜೊತೆಗೆ ಪೊಲೀಸ್ ಇಲಾಖೆ, ಪಶುಸಂಗೋಪನಾ ಇಲಾಖೆ ಮತ್ತು ಲೋಕಲ್ BBMP ಇವರು ಸೇರಿ ಇದರಲ್ಲಿ ವಿಶೇಷ ತರಬೇತಿಯನ್ನು ಕೊಡಬೇಕು, ಪರಿಶೀಲನಾ ತಂಡವನ್ನ ಮಾಡಬೇಕು, ವಿಶೇಷ ಒಂದು ಪೊಲೀಸ್ ಟೀಮ್ ಅನ್ನ ಮಾಡಬೇಕು. ಅಷ್ಟೇ ಅಲ್ಲ, ಈ ಬಗ್ಗೆ ಮುಸ್ಲಿಂ ಮುಖಂಡರಿಗಿರ್ಬೋದು, ಕಸಾಯಿಖಾನೆ ಯಾರು ನಡೆಸ್ತಾ ಇದ್ದಾರೆ ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕು ಹೇಳುವ ಮನವಿಯನ್ನ, ಡಿಮ್ಯಾಂಡ್ ಅನ್ನ ಈ ಸಂದರ್ಭದಲ್ಲಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಇಲ್ಲಿನ ಗೃಹ ಸಚಿವರಿಗೆ, ರಾಜ್ಯ ಸರ್ಕಾರಕ್ಕೆ, BBMPಗೆ, ಪಶುಸಂಗೋಪನಾ ಇಲಾಖೆಗೆ ನಾವು ಮನವಿಯನ್ನ ಮಾಡ್ತಾ ಇದ್ದೇವೆ.